ನಮಸ್ಕಾರ ವೀಕ್ಷಕರೇ, ಜನತಾ ಟೈಮ್ ಟಿವಿ5ಗೆ ಸ್ವಾಗತ. ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಇಂಡಿ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ, ಸ್ವಾತಂತ್ರ್ಯೋತ್ಸವದಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ಅಗೌರವ ತೋರಿದ ಶಾಲೆಯ ಮಾನ್ಯತೆಯನ್ನ ರದ್ದುಗೊಳಿಸಬೇಕು. ನಗರದ ಸಾಯಿ ಪಬ್ಲಿಕ್ ಶಾಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದು ಕೂಡಲೇ ಶಾಲೆಯ ಮಾನ್ಯತೆಯನ್ನ ರದ್ದುಗೊಳಿಸಿ ಶಾಲೆಯ ಮುಖ್ಯೋಪಾಧ್ಯಾಯ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಎಂದು ದಲಿತ ಸಂಘಟನೆಗಳು ಒತ್ತಾಯಿಸುತ್ತಿದ್ದಾವೆ. ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದಂದು ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಕಡ್ಡಾಯವಾಗಿ ಇಡಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದ್ರೂ ಸಹ ಶನಿವಾರ ಆಗಸ್ಟ್ 15ರಂದು ಇಂಡಿ ನಗರದ ಶ್ರೀ ಸಾಯಿ ಪಬ್ಲಿಕ್ ಶಾಲೆಯಲ್ಲಿ ಅಲ್ಲಿನ ಕೊಳಕು ಮನಸ್ಸಿನ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಇಟ್ಟು ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ಅಗೌರವ ತೋರಿದ್ದಾರೆ. ಹೀಗಾಗಿ ಆ ಸಮನ್ವಯತೆಯ ಮಾನ್ಯತೆಯನ್ನ ರದ್ದುಪಡಿಸಬೇಕು. ಮುಖ್ಯೋಪಾಧ್ಯಾಯ ಮೇಲೆ ಕಠಿಣ ಕಾನೂನು ಕ್ರಮದ ಜೊತೆಗೆ ಅವರ ಮೇಲೆ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸುತ್ತೇವೆ. ಮನವಿಗೆ ಸ್ಪಂದಿಸದಿದ್ದರೆ ಬಿಇಒ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ಇದಕ್ಕೆ ಅವಕಾಶ ನೀಡದೆ ಕೂಡಲೇ ಶಾಲೆಯ ಮೇಲೆ ಕ್ರಮವನ್ನು ಕೈಗೊಳ್ಳಲು ಮನವಿ ಮಾಡಿಕೊಳ್ಳುತ್ತೇವೆ. ತಹಶೀಲ್ದಾರರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ನಿಷ್ಪಕ್ಷಪಾತ ವಿಚಾರಣೆ ನಡೆಸಿ ತಪ್ಪು ಅಥವಾ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ನಿಯಮ ಅನುಸಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ವಿನಂತಿಸುತ್ತೇವೆ. ಇನ್ನೊಂದು ಶಾಲೆ ಇದೇ ಆಗಸ್ಟ್ 15ರಂದು ಮಾತೋಶ್ರೀ ಸುಮಿತ್ರಾ ಕೀಡಗಿ ಶಾಲೆಯಲ್ಲಿರುವ ಕೂಡ ಅಂಬೇಡ್ಕರ್ ಭಾವಚಿತ್ರವಿಡದೆ ಅಗೌರವ ತೋರಿದ್ದಾರೆ. ಈ ಶಾಲೆಯ ಮಾನ್ಯತೆ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ದೂರಿನ ಅನ್ವಯ ಕುರಿತು ತತ್ಕ್ಷಣ ಸೂಕ್ತ ವಿಚಾರಣೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧ ಕ್ರಮವನ್ನು ಜರುಗಿಸಿ ನಮಗೆ ಲಿಖಿತವಾಗಿ ಪ್ರತಿಕ್ರಿಯೆ ನೀಡಬೇಕು. ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ದಿನಾಂಕ 25/8/2026ರಂದು ಇಂಡಿ ತಾಲೂಕಿನಲ್ಲಿ ತೀವ್ರ ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ತಾಲೂಕು ಸಂಚಾಲಕ ರಮೇಶ್ ನಿಂಬಾಳ್ಕರ್, ಡಿಎಸ್ಎಸ್ ಡಾಕ್ಟರ್ ಸಾಗರ ಬಣ ಇಂಡಿ, ದರಪ್ಪ ಮಂದೂಲಿ ಇಂಡಿ ತಾಲೂಕು ಸಂಘಟನಾ ಸಂಚಾಲಕರು, ರಾಮಚಂದ್ರ ದೊಡ್ಮನಿ ಇಂಡಿ ತಾಲೂಕು ಸಂಘಟನಾ ಸಂಚಾಲಕರು, ಪರಮೇಶ್ ಇಂಗ್ಲೇಶ್ವರ್ ವಿದ್ಯಾರ್ಥಿ ಒಕ್ಕೂಟ ಇಂಡಿ ತಾಲೂಕು ಸಂಚಾಲಕರು, ಆನಂದ ಮಲ್ಕಪ್ಪ ಕಾಂಬ್ಳೆ ನಾದಾ ಕೇಡಿ ಗ್ರಾಮ ಶಾಖೆಯ ಸಂಚಾಲಕರು, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ವೀಕ್ಷಿಸಿ ಜನತಾ ಟೈಮ್ ಟಿವಿ5.